ಬಂಗಾರನ ಯಾವ ರೀತಿ ಕರಗೋದು ಅಂತ ಯಾವತ್ತಾದ್ರೂ ನೋಡಿದ್ದೀರಾ ನೀವು? ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಬಂಗಾರ ಯಾವ ರೀತಿ ಕರಗ್ತಾರೆ ಅಂತ ತೋರಿಸ್ತೀನಿ. ಅದೇ ರೀತಿ 3 ಉಂಗ್ರನ ನೇಮ್ ಉಂಗ್ರ ಮಾಡಿದೀನಿ, ಅದನ್ನ ತೋರಿಸ್ತೀನಿ ಬನ್ನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಜಾತಕದ ಉಂಗ್ರ ಯಾವ ರೀತಿ ಹಾಕೋಬೇಕು ಅಂತ ಫುಲ್ ಡೀಟೇಲ್ಸ್ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದೀನಿ. ಆ ವಿಡಿಯೋ ನೋಡಿ, ಎಂಡ್ ಕಾರ್ಡ್ ನಲ್ಲಿ ಕೊಡ್ತೀನಿ. ಹಾಗೆ ಐ ಬಟನ್ ವಿಡಿಯೋಸ್ ನೋಡ್ತಾ ಇದಾರೆ ಬಟ್ ಲೈಕ್ ಮಾಡ್ತಾ ಇಲ್ಲ, ಯಾರು ಕಮೆಂಟ್ ಮಾಡ್ತಾ ಇಲ್ಲ. ದಯವಿಟ್ಟು ನೀವೊಂದು ಲೈಕ್ ಕೊಡೋದು ನಮ್ಗೆ ಸ್ವಲ್ಪ ಹುಮ್ಮಸ್ ಕೊಡುತ್ತೆ. ದಯವಿಟ್ಟು ಲೈಕ್ ಒಂದು ಕೊಡಿ, ಇಲ್ಲ ಕಾಮೆಂಟ್ ಆದ್ರೂ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ಯಾವ್ದಾದ್ರು ಲೈಕ್ ಆದ್ರೂ ಡಿಸ್ಲೈಕ್ ಆದ್ರೂ ನೋಡಿರಿ, ಪರವಾಗಿಲ್ಲ, ತಗೊಂತೀನಿ. ಯಾಕಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಹಿಂಗೆ ಮಾಡಿ ಅಂತ ಹೇಳಿ. ಬಟ್ ಯಾವ್ದೋ ಒಂದು ಮಾಡಿ, ನಿಮ್ ಕಡೆಯಿಂದ ಯಾವ್ದೋ ಒಂದು ಇನ್ಪುಟ್ ಔಟ್ಪುಟ್ ಬರಲೇಬೇಕಾಗಿ ವಿನಂತಿಸ್ಕೊಂತ ಇದ್ದೀನಿ. ಬಟ್ ವಿಡಿಯೋ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಚಿಕ್ಕ ಬಟ್ಲಿನಲ್ಲಿ ಬಂಗಾರ ಇಕ್ಕಿದ್ದೀನಿ. ಅದ್ರೊಳಗಡೆ ಇದೆ ನೋಡಿ, ಅದು ಬಟ್ಟಿ ಅಂತಾರಲ್ಲ, ಕರಗಿಸೋದು ಬಟ್ಟಿ ಇದೆ. ಅದರಲ್ಲಿ ಒಳಗಡೆ ಇಕ್ಕಿದ್ದೀನಿ, ಚಿಕ್ಕ ಬಟ್ಲು ತರ ಕಾಣಿಸ್ತಾ, ಅದ್ರೊಳಗಡೆ ಬಂಗಾರ ಇದೆ. ಅದನ್ನ ಕರಗಿಸಿ ಹೀಟ್ ಮಾಡ್ತಾ ಇದ್ದೀನಿ. ಕರಗ್ತಾ ಇದೆ, ನೋಡ್ಬೋದು, ಸ್ವಲ್ಪ ಕರಗ್ತಾ ಇದೆ. ಅದು ಕರಗಿ ಆದ್ಮೇಲೆ ನೀರಾಗುತ್ತೆ. ನೋಡ್ತಾ ಇರಿ ವಿಡಿಯೋ. ಬಂಗಾರ ಕರಗಿ ನೀರೋಗೋದನ್ನ ನೋಡ್ತಾ ಇದ್ದೀರಲ್ಲ. ಬಟ್ ಅದನ್ನ ಕರಗಿರೋದನ್ನ ಯಾವ ರೀತಿ ಮೋಲ್ಡ್ ಮಾಡ್ತೀವಿ ಅಂತ ನೋಡಿ. ಅಲ್ಲಿ ಮಾಡ್ತಾ ಇದ್ದೇನೆ. ಬಾಕ್ಸಲ್ಲಿ ತಗೊಂಡು ಅದನ್ನ ಕರಗಿರೋ ಬಟ್ಲನ್ನ ತಗೊಂಡು ಅದರೊಳಗೆ ಹಾಕ್ತೀನಿ. ಅವಾಗ ನೋಡ್ಬೋದು ನೀವು. ನೋಡಿ, ಬಾಕ್ಸಲ್ಲಿ ಹಾಕಿದ್ದೀನಲ್ಲ, ಅದನ್ನು ತೆಗೆದು ನೋಡಿದೆ 2 ಉಂಗ್ರ. ಅವಾಗೇನೆ ತೋರಿಸ್ನಲ್ಲ ಕ್ಯಾಮ್ರಾಗೆ ನೀವೇ, ಅದು 2 ಉಂಗ್ರ ಮೋಲ್ಡ್ ಆಗಿದೆ. ಸೇಮ್ ಯಾವ ರೀತಿ ಮಾಸ್ಟರ್ ಪೀಸ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕರಗಿ ಅದರೊಳಗೆ ನೀರು ಹಾಕಿದ್ರೆ, ಬಂಗಾರದ ನೀರು ಹಾಕಿದ್ರೆ ಆ ಥರ ಶೇಪ್ ಆಚೆ ಬರುತ್ತೆ. ಅದನ್ನು ಕಟ್ ಮಾಡಿಕೊಂಡು ನಾವು ಶೇಪ್ ತೆಗೆದು ರೌಂಡ್ ಮಾಡಿ ಅದನ್ನು ಮತ್ತೆ ಉಂಗ್ರ ರೆಡಿ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಆಗದೆ 2 ಉಂಗ್ರ ಜೊತೆಗೆ ಇನ್ನೊಂದು 3 ಉಂಗ್ರ. ಇವಾಗ ಅದಾದಮೇಲೆ ಎಲ್ಲ ಶೇಪ್ ಮಾಡಿ ರೌಂಡ್ ಮಾಡಿ, ಇದೆಲ್ಲ ಸೈಜ್ ಯಾವ ಸೈಜ್ ಕೊಟ್ಟಿರ್ತಾರೋ ಅದನ್ನ ಸೈಜ್ ಎಲ್ಲ ಸೆಟ್ ಮಾಡಿ ಮತ್ತೆ ಫೋಟೋ ಮಾಡಿರೋದು ಇದು. ಮತ್ತೆ ಅದಾದ್ಮೇಲೆ ಫುಲ್ ಫಿನಿಶಿಂಗ್ ಮಾಡಿ ಈ ಹೆಸರು ಈ ಥರ ಬರಬೇಕು ಅಂತ ಅಲ್ಲಿ ಮಿಷಿನ್ಗೆ ಕೈಯಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ಅವ್ರು ಬೇರೆಯವ್ರಿಗೆ ಕೊಡ್ಬೇಕು. ನಾನು ಅದನ್ನು ಕೊಟ್ಟು ಅವನಿಗೆ ಈ ಥರ ಹೆಸರು ಬರ್ಕೊಟ್ರೆ ಅವನು ಈ ಥರ ಶೇಪ್ ಈ ಥರ ಎಲ್ಲ ಹೆಸರು ಎನ್ಗ್ರೇವಿಂಗ್ ಮಾಡ್ತಾರೆ. ಎನ್ಗ್ರೇವಿಂಗ್ ಅಂತಾರಲ್ಲ, ಗೋಲ್ಡಲ್ಲೇ ಕೈಯಲ್ಲೇ ಮಾಡೋದು. ಇದು ಮಿಷಿನಲ್ಲಿ ಮಾಡೋದಕ್ಕಿಂತ ಜೋರಾಗಿ ಬಂದಿದೆ ನೋಡಿ. ಮಿಷಿನಲ್ಲಿ ಮಾಡಿದ್ರು ಈ ಥರ ಶೇಪ್ ಬರೋದೇ ಇಲ್ಲ. ಮಿಷಿನಲ್ಲಿ ಹೇಗಿರುತ್ತೋ ಅದೇ ಥರನೇ ಇನ್ನೂ ಚೆನ್ನಾಗಿರುತ್ತೆ ನೋಡೋಕೆ. ಕೈಯಲ್ಲಿ ಮಾಡಿದ್ರೆ, ಕೈಯಲ್ಲಿ ಕೆಲಸ ಮಾಡೋರು ಕರೆಕ್ಟ್ ಆಗಿದ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ಅದು AG ಅಂತ ಜಾಯಿಂಟ್ ಲೆಟರ್ಸಲ್ಲಿ ಒಂಥರ ಫ್ಯಾನ್ಸಿ ಫಾಂಟ್ಸಲ್ಲಿ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರು, ಅದೇ ಥರ ಬೇಕು ಅಂತ. ಮತ್ತು ಒಂದು CN ಅಂತ 3 ಉಂಗ್ರನೂ ತುಂಬ ಚೆನ್ನಾಗಿ ಬಂದಿತ್ತು. ವಿಡಿಯೋದಲ್ಲಿ ನೋಡ್ಬೋದು ನೀವು. ಕೇವಲ 1 ಉಂಗ್ರ ಮಾತ್ರ 6 ಗ್ರಾಮು, ಇನ್ನೆರಡು ಉಂಗ್ರನು 5-5 ಗ್ರಾಮ್ ತೂಕ ತೀರುತ್ತೀವೆಲ್ಲ. ಸ್ನೇಹಿತರೆ, ಬಂಗಾರದ ಬೆಲೆ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ಇವಾಗೆ ತಗೊಂಡ್ಬಿಡಿ, ಮತ್ತೆ ರೇಟ್ ಜಾಸ್ತಿ ಆಗ್ಬೋದು.
ಯಾಕಂದರೆ ಇವಾಗ ರೇಟ್ ಕಮ್ಮಿ ಇದೆ, ತುಂಬ ಕಮ್ಮಿ ಇದೆ. 7650 100 అంటే 24 ಕ್ಯಾರೆಟ್. 92 ಅಂದರೆ ನಿಮಗೆ ಅಂದರೆ 22 ಕ್ಯಾರೆಟ್ ಆದರೆ ಒಂದು 7100 ರೂಪಾಯಿ ಇಲ್ಲ 7000 ಆ ರೇಂಜಲ್ಲಿ ಬೀಳ್ಬೋದು ನಿಮಗೆ ರೇಟು. ನೋಡಿಕೊಂಡು ಅಂಗಡಿಗಳಲ್ಲಿ ನೋಡ್ಕೊಂಡು ತಗೊಳ್ಳಿ. ಎಷ್ಟಂದರೆ ಅಷ್ಟು ಆಗ್ಬಿಡ್ತಾರೆ, ರೇಟ್ ಕಮ್ಮಿ ಆಗಿಲ್ಲ ಅಂತ. ರೇಟ್ ತಿಳ್ಕೊಂಡು ರೇಟು ನೀವು ಒಡವೆ ತಗೊಳ್ಳುವಾಗ ರೇಟ್ ನೋಡಿಕೊಂಡು ತಗೊಳ್ಳಿ. ನೋಡಿದ್ರಲ್ಲ ವಿಡಿಯೋ ಸ್ನೇಹಿತರೆ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ವಿಡಿಯೋಸ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.